ನೀವು ಜನಗಳ ಅಭಿಪ್ರಾಯನ ಅದನ್ನು ಮನ್ನಣೆ ಕೊಡಿ ಅಂತ ಒತ್ತಡ ಆಗ್ತಾ ಇದೀವಿ ಅಷ್ಟೇ ಸರ್ಕಾರದ ಮೇಲೆ, ಅಷ್ಟೇ. ಅಷ್ಟುಬಿಟ್ರೆ ಇನ್ನೇನಿಲ್ಲ. ಅಲ್ಲ, ಆ ವಿಚಾರವಾಗಿ ಇಟ್ಕೊಂಡ್ರೆ ಸರ್, ಒಕ್ಕಲಿಗರೇ ಸಪ್ರೇಟಾಗಿ ಶಾಸಕಗಳ ಸಭೆ ಮಾಡುವಂಥ ಅವಶ್ಯಕತೆ ಇದೆಯಾ ಸರ್? ಹೌದು, ನಮ್ಮ ಜನಾಂಗ ಅದನ್ನು ಕಾಪಾಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಗಳ ಮೇಲಿದೆ. ಈಗ ಮಂತ್ರಿ ಮಾಡ್ಬೇಕಾದ್ರೆ ಇವರು ಒಕ್ಕಲಿಗರಿಗೆ ಕೋಟಾದಲ್ಲಿ ಮಂತ್ರಿ ಆಗವ್ರೆ, ಲಿಂಗಾಯತರು ಕೋಟಾದಲ್ಲಿ ಮಂತ್ರಿ ಆಗವ್ರೆ, SC ST ಕೋಟಾದಲ್ಲಿ ಮಂತ್ರಿ ಆಗವ್ರೆ. ಅದರಿಂದ ನಮ್ಮ ಜನಾಂಗದ ಹಿತವನ್ನು ಕಾಪಾಡ್ತಕ್ಕಂಥದ್ದು ನಮ್ಗಳ ಜವಾಬ್ದಾರಿ. ಆ ದೃಷ್ಟಿಯಿಂದ ನಮ್ಮ ಸಭೆ ನಾವು ಮಾಡಿದ್ದೀವಿ. ವಿರೋಧ ವ್ಯಕ್ತವಾಗ್ತಾ ಇದೆ, ಹಾಗಾಗಿ ಜಾರಿ ಮಾಡುವಂಥದ್ದು ಬೇಡ ಅನ್ನುವಂಥ. ವಿರೋಧ ಅಲ್ಲ, ಯಾರು ವಿರೋಧ ಮಾಡ್ತಾ ಇಲ್ಲ, ಜಾರಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಜನಗಳು ಜಾರಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಸಮೀಕ್ಷೆ ತಪ್ಪಾಗಿದೆ, ಸಮೀಕ್ಷೆ ಮತ್ತೊಮ್ಮೆ ಮಾಡಿ ಅಂತ ಹೇಳ್ತಾ ಇರೋದು. ಯಾರು ಜಾರಿ ಮಾಡಬೇಡಿ, ಇದು ಸರಿ ಇಲ್ಲ ಅಂತಕ್ಕಂಥದ್ದಲ್ಲ. ಸಮೀಕ್ಷೆ ಮತ್ತೊಮ್ಮೆ ಮಾಡಿ, ಸರಿಯಾದಂಥ ಅಂಕಿಅಂಶಗಳು ಹೊರಗಡೆ ಬರಲಿ ಅಂತಕ್ಕಂಥದ್ದು ಇದರ ಉದ್ದೇಶ ಅಷ್ಟೇ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ಇದು ಜಾತಿ ಗಣತಿ ಎಲ್ಲ ದ್ವೇಷದ ಗಣತಿ. ಜಾತಿಗಳ ಕುಮಾರಸ್ವಾಮಿರವ್ರ ಮಾತಿಗೆ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆಮೇಲೆ ಅವ್ರು ಏನು ಮಾತಾಡಿದ್ರು ರಾಜಕೀಯವಾಗಿ ಮಾತಾಡ್ತಾರೆ. ಅವರೇ ಇದ್ದಂಥ ಸಂದರ್ಭದಲ್ಲಿ ಇದನ್ನು ಸಮೀಕ್ಷೆ ಮಾಡಿಸ್ಬೇಕೋ ಬೇಡವೋ ಅಂತೇಳಿ ಅವರೇ ಮುಖ್ಯಮಂತ್ರಿ ಆಗಿದ್ದಂತಾಗ ಅದನ್ನು ಕ್ಲೋಸ್ ಮಾಡ್ಬೋದಾಗಿತ್ತಲ್ವ. ಅವರು ಪ್ರತಿಯೊಂದು ಮಾತಿನಲ್ಲೂ ಕೂಡ ರಾಜಕೀಯ ಪ್ರೇರಿತವಾಗಿರ್ತದೆ. ಜೊತೆಗೆ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಟಾರ್ಗೆಟ್ ಇಟ್ಕೊಂಡು ಮಾತಾಡ್ತಾರೆ. ಅದರಿಂದ ಅವ್ರ ಮಾತುಗಳಿಗೆ ನಾವು ಹೆಚ್ಚು ಅರ್ಥ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ನೀವು ಜನಗಳ ಅಭಿಪ್ರಾಯನ ಅದನ್ನು ಮನ್ನಣೆ ಕೊಡಿ ಅಂತ ಒತ್ತಡ ಆಗ್ತಾ ಇದೀವಿ ಅಷ್ಟೇ ಸರ್ಕಾರದ ಮೇಲೆ, ಅಷ್ಟೇ. ಅಷ್ಟುಬಿಟ್ರೆ ಇನ್ನೇನಿಲ್ಲ. ಅಲ್ಲ, ಆ ವಿಚಾರವಾಗಿ ಇಟ್ಕೊಂಡ್ರೆ ಸರ್, ಒಕ್ಕಲಿಗರೇ ಸಪ್ರೇಟಾಗಿ ಶಾಸಕಗಳ ಸಭೆ ಮಾಡುವಂಥ ಅವಶ್ಯಕತೆ ಇದೆಯಾ ಸರ್? ಹೌದು, ನಮ್ಮ ಜನಾಂಗ ಅದನ್ನು ಕಾಪಾಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಗಳ ಮೇಲಿದೆ. ಈಗ ಮಂತ್ರಿ ಮಾಡ್ಬೇಕಾದ್ರೆ ಇವರು ಒಕ್ಕಲಿಗರಿಗೆ ಕೋಟಾದಲ್ಲಿ ಮಂತ್ರಿ ಆಗವ್ರೆ, ಲಿಂಗಾಯತರು ಕೋಟಾದಲ್ಲಿ ಮಂತ್ರಿ ಆಗವ್ರೆ, SC ST ಕೋಟಾದಲ್ಲಿ ಮಂತ್ರಿ ಆಗವ್ರೆ. ಅದರಿಂದ ನಮ್ಮ ಜನಾಂಗದ ಹಿತವನ್ನು ಕಾಪಾಡ್ತಕ್ಕಂಥದ್ದು ನಮ್ಗಳ ಜವಾಬ್ದಾರಿ. ಆ ದೃಷ್ಟಿಯಿಂದ ನಮ್ಮ ಸಭೆ ನಾವು ಮಾಡಿದ್ದೀವಿ. ವಿರೋಧ ವ್ಯಕ್ತವಾಗ್ತಾ ಇದೆ, ಹಾಗಾಗಿ ಜಾರಿ ಮಾಡುವಂಥದ್ದು ಬೇಡ ಅನ್ನುವಂಥ. ವಿರೋಧ ಅಲ್ಲ, ಯಾರು ವಿರೋಧ ಮಾಡ್ತಾ ಇಲ್ಲ, ಜಾರಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಜನಗಳು ಜಾರಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಸಮೀಕ್ಷೆ ತಪ್ಪಾಗಿದೆ, ಸಮೀಕ್ಷೆ ಮತ್ತೊಮ್ಮೆ ಮಾಡಿ ಅಂತ ಹೇಳ್ತಾ ಇರೋದು. ಯಾರು ಜಾರಿ ಮಾಡಬೇಡಿ, ಇದು ಸರಿ ಇಲ್ಲ ಅಂತಕ್ಕಂಥದ್ದಲ್ಲ. ಸಮೀಕ್ಷೆ ಮತ್ತೊಮ್ಮೆ ಮಾಡಿ, ಸರಿಯಾದಂಥ ಅಂಕಿಅಂಶಗಳು ಹೊರಗಡೆ ಬರಲಿ ಅಂತಕ್ಕಂಥದ್ದು ಇದರ ಉದ್ದೇಶ ಅಷ್ಟೇ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ಇದು ಜಾತಿ ಗಣತಿ ಎಲ್ಲ ದ್ವೇಷದ ಗಣತಿ. ಜಾತಿಗಳ ಕುಮಾರಸ್ವಾಮಿರವ್ರ ಮಾತಿಗೆ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆಮೇಲೆ ಅವ್ರು ಏನು ಮಾತಾಡಿದ್ರು ರಾಜಕೀಯವಾಗಿ ಮಾತಾಡ್ತಾರೆ. ಅವರೇ ಇದ್ದಂಥ ಸಂದರ್ಭದಲ್ಲಿ ಇದನ್ನು ಸಮೀಕ್ಷೆ ಮಾಡಿಸ್ಬೇಕೋ ಬೇಡವೋ ಅಂತೇಳಿ ಅವರೇ ಮುಖ್ಯಮಂತ್ರಿ ಆಗಿದ್ದಂತಾಗ ಅದನ್ನು ಕ್ಲೋಸ್ ಮಾಡ್ಬೋದಾಗಿತ್ತಲ್ವ. ಅವರು ಪ್ರತಿಯೊಂದು ಮಾತಿನಲ್ಲೂ ಕೂಡ ರಾಜಕೀಯ ಪ್ರೇರಿತವಾಗಿರ್ತದೆ. ಜೊತೆಗೆ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಟಾರ್ಗೆಟ್ ಇಟ್ಕೊಂಡು ಮಾತಾಡ್ತಾರೆ. ಅದರಿಂದ ಅವ್ರ ಮಾತುಗಳಿಗೆ ನಾವು ಹೆಚ್ಚು ಅರ್ಥ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸರ್, ಈಗ ಈ ಬಿಡದಿ ಭಾಗ